ಹಲೋ ಗೈಸ್, ಗುಡ್ ಮಾರ್ನಿಂಗ್. ಮುಂಜಾನೆ ಎಲ್ಲರಿಗೂ ಶುಭಾಶಯಗಳು. ಮಕ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ಎದ್ಬಿಟ್ಟಿದ್ದೆ. ನಾನು ನವಾಜ್ ಬಂದು ಸ್ವಲ್ಪ ಹಂಗೆ ಮೊಬೈಲ್ನ ಇದು ಮಾಡಿ ಯಾವ ಹುಡುಗ ಎಡಿಟ್ ಮಾಡ್ಬೇಕು ನಾನು ನೋಡಿಕೊಂಡೆ ಹಾಗೆ ಮುಂದಿದ್ದೆ. ಒಂದು ಹೊಸಿಗಿದೆ ಜಿಮ್ಮಿಗೆ ಒಂದು ಫೋನ್ ಹಚ್ಚಂತ ಈಗ ಇನ್ನೊಂದು 10 ನಿಮಿಷ ಮುಗಿಸಿದೆ. ಎರಡೇ ಬಾನ್ ಅಂತಂದ. ಸೊ ಎರಡೇ ಏನೇ ಜಿಮ್ಮಿಗೆ ಹೋಗ್ಬೇಕು. ನಿದ್ದೆ ಭಾಳ ಕೆಟ್ಟ. ಉಪ್ಪಿಟ್ಟು ಮೊಸರು ಹಾಕೊಂಡು ತಿಂದ್ರೆ ಮಸ್ತ್ ದಾಡ್ಸಾಕೈತಿ. ವರಹಮತುಲ್ಲಾಹಿ ವಬರಕಾತು. ಇವತ್ತು ಫ್ರೈಡೇ ಅಲ್ಲ, ಸೊ ಇವತ್ತು ಜುಮ್ಮಾ ಮುಬಾರಕು ಎಲ್ಲರಿಗೂ. ಇಷ್ಟ ಜುಮ್ಮಾ ನಮಾಜಿತ್ತು, ಸೊ ಹಿಂಗೆ ಜುಮ್ಮಾ ನಮಾಜ್ ಮಾಡ್ಕೊಂಬಂದೆ. ಇನ್ನೊಂದೇನು ಕಾರಣಪ್ಪ ಅಂತಂದ್ರೆ, ಸೊ ನಂದು ಫೋನ್ ಒಳಗೆ ವಿಡಿಯೋ ಎಡಿಟ್ ಆಗ್ತೈತಿ ಅನ್ನೋಕ್ಕೆ ಏನಿಲ್ಲ. ಸೊ ನಾವು ಯಾವುದೋ ಒಂದು ಆ್ಯಪ್ ಇರಲಿ, ಏನು ಆ್ಯಪ್ ಆಗಿರ್ಬೋದು, ಕ್ಯಾಪ್ಕಟ್ ಆಗಿರ್ಬೋದು, ಮತ್ತು ಯೂಟ್ಯೂಬ್ ಕ್ರಿಯೇಟರ್ ಅಂತೈತಿ. ಸೊ ಅದ್ರೊಳಗೆ ನಾವು ಅಪ್ಲೋಡ್ ಎಲ್ಲ ವೀಡಿಯೋಸನ್ನು ಕ್ಲಿಪ್ಸನ್ನೆಲ್ಲ ಆ್ಯಡ್ ಮಾಡೋಕೆ ಹೋದರೆ, ಇಂಪೋರ್ಟ್ ಮಾಡೋಕೆ ಹೋದ್ರೆ ಯಾವ ಆಗ್ತಿರ. ಸೊ ಅದೊಂದು ಬೇಜಾರಾಗ್ಬಿಟ್ಟೈತಿ. ಹೀಗಾಗಿ ವಿಡಿಯೋ ಒಂದು ಎಡಿಟಿಂಗ್ ಒಂದು ಉಳಿದೈತಿ ಪೆಂಡಿಂಗ್. ಯಾಕಂದ್ರೆ ಇವತ್ತು ಈಗ ಅಪ್ಲೋಡ್ ಮಾಡಬೇಕು ಎಷ್ಟೊತ್ತಿದ್ರು, ಬಟ್ ಅದು ಆಗ್ತಿಲ್ಲ. ಈಗ ಟ್ರೈ ಮಾಡ್ತೀನಿ, ಏನಾಕೈತೆ ನೋಡ್ತೀನಿ ಈಗ. ಸೊ ಎಲ್ಲರೂ ಊಟ ಆಯ್ತು ಅಂತ ಅಂದ್ಕೊಂಡೇನೆ. ಚೆನ್ನಾಗಿ ಊಟ ಮಾಡಿರಿ, ದೇವರೆಲ್ಲ ಭಕ್ತಿ ಇರಲಿ. ಹೋಗುತ್ತೆ ನನಗೆ ಎಷ್ಟು ಇದಕ್ಕೆ 180. ಹಲೋ ಗೈಸ್, ವೇಟ್ ಮಾಡಿದೆ. ಹಲೋ ಗೈಸ್, ನಾನು ಏನು ತರ್ಸೇನೆ ಅಂತಂದ್ರೆ, ಯಾರಾದರೂ ಗೆಸ್ ಮಾಡ್ತೀರಿ ಏನಂತಂದ್ರೆ ಏನಲ್ಲ ಅಂತದ್ದು ಏನಲ್ಲ. ಇದು ಒಂದು ಟ್ರೈಪೋಡ್. ಸೊ ಫಸ್ಟ್ ಒಂದು ಕಡೆ ನನ್ನ ಕಡೆ ಇಟ್ಟು, ಬಟ್ ನಾನು ಅದು ಈಗ ಎಲ್ಲೋಗೈತಿ ಗೊತ್ತಿಲ್ಲ, ಕಳೆದತ್ತದೆ. ಇದು ಒಂಥರ ಗೊರಿಲ್ಲಾ ಟ್ರೈಪೋಡ್ ಅಂತಂತೇಳಿ. ಸೊ ನನಗೆ ಬೇಕಾಗಿತ್ತು, ಅರ್ಜೆಂಟ್ ಇತ್ತು. ಸೊ ಹೀಗಾಗಿ ಬೇಕಾಗಿತ್ತು ವ್ಲಾಗಿಂಗ್ ಅದು ಮಾಡೋಕ್ಕೆ. ಸೊ ಹೀಗಾಗಿ ತರ್ಸೇನೆ. ಬರೀ ಹೆಂಗೆ ಓಪನ್ ಮಾಡತ್ತೀನಿ ಯಾಕಂದ್ರೆ, ಸೊ ನಿಮಗೂ ಅಮೆಝಾನ್ ಬೇಸಿಕ್ದ ಟ್ರೈಪೋಡ್ ಇದೆ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನಿಮ್ಗೆ ಬೇಕಾದರೆ ತರಿಸ್ಕೊಡ್ರಿ. ಇದಕ್ಕೆ ಭಾಳ ಇಲ್ಲ, 323 ರೂಪಾಯಿನ ಕೊಟ್ಟೆ ನಾನು. ನೋಡಿ ಹೀಗಿದೆ. ಇದಕ್ಕೊಂದು ರಿಮೋಟು ಕೊಟ್ಟಿರ್ತಾರೆ, ಒಂದು ಪ್ಲಸ್ ಇದೊಂದು ಸೆಟಪ್ ಮಾಡಿ ನೋಡ್ತೇನೆ. ನೋಡ್ರಿ, ತೋರಿಸ್ತೀನಿ ನಿಮಗೆ. ಈ ಥರ ಬರುತ್ತೆ ನೋಡ್ರಿ. ಇದಕ್ಕೊಂದು ರಿಮೋಟು ಕೊಟ್ಟಾರೆ. ಸೊ ಇದು ರಿಮೋಟ್, ಇದಕ್ಕೆ ಸೆಲ್ ಹಾಕ್ಬೋದು, ಆಲ್ರೆಡಿ ಕೊಟ್ಟಾರೆ. ಇದಕ್ಕೆ ಕನೆಕ್ಟ್ ಮಾಡಿ ಇದು ಹಿಂಗೆ ಮಾಡಿಬಿಟ್ಟು ಸಾಕು, ರೆಕಾರ್ಡ್ ಆಕೈತಿ, ಆಮೇಲೆ ಫೋಟೋ ಕ್ಯಾಪ್ಚರ್ ಆಕೈತಿ. ಸೊ ಆಲ್ರೆಡಿ ರೆಡಿ ಐತಿ. ಈಗ ಆಲ್ರೆಡಿ ಕನೆಕ್ಟ್ ಮಾಡೋಣ, ವಿಡಿಯೋ ಮಾಡೋಕ್ಕೆ ಬರ್ತೈತೆ, ಫೋಟೋ ಕ್ಲಿಕ್ ಮಾಡೋಕ್ಕೆ ಬರುತ್ತೆ. ಆಲ್ರೆಡಿ ಕನೆಕ್ಟ್ ಮಾಡೋಣ. ಈ ಥರ ಒಂದು ಲೋಗ್ ಮಾಡ್ಕೊಂಡು ಇಲ್ಲೇ ಹೋಗುವಾಗ ಅಲ್ಲಿ ಮಾಡೋದು ಒಂಥರ ಕ್ಲಿಪ್ಸ್ ಇದ್ದಂಗೆಲ್ಲನೇ ಫ್ರಂಟ್ ಇದನ್ನು ಮಾಡ್ಬೋದು. ಇದು ನಮ್ಮದೇ ಫ್ರಂಟ್ ಹಿಂದಿ ಕ್ಯಾಮ್ರಾನ ಮಾಡ್ತಾ ಇರ್ತದೆ, ಎಲ್ಲ ಕಡೆ ಉಪಯೋಗ ಆಗುತ್ತೆ. ನೋಡಿರಿ ಹೆಂಗೆ ಅಂತ ಇದೆ ಕ್ಲಿಯರಿಟಿ ಎಲ್ಲ ಒಂಥರ ಏನೋ ಫೀಲ್ ಬರ್ತೈತೆ. ಆರಾಮ್ ಹಿಂಗೆ ಮಾಡ್ಕೋಬೋದು ಅಂತ. ಇಲ್ಲಾಂದ್ರೆ ಕೈ ಏನಾಗ್ತೈತೆ, ಕೈ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅನಿಸುತ್ತೆ. ಬಟ್ ಇದು ಯಾವುದು ಪ್ರಾಬ್ಲಮ್ ಇಲ್ಲ, ಹಿಂಗೆ ಹಿಡ್ಕೊಂಡು ಮಾಡ್ಕೊಡೋದು. ಸೊ ದಯವಿಟ್ಟು ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ದಯವಿಟ್ಟು ಅಲ್ಲಿಂದ ನೀವು ಖರೀದಿ ಮಾಡ್ಬೋದು. ಬೆಸ್ಟ್ ಆತ. ನನ್ನ ಫೇವ್ರೇಟ್ ಸೋಯಾ ರೆಸಿಪಿ ನೋಡಿದೆ, ನಾನಾ ಮಾಡೀನಿ. ಸೊ ಇದಕ್ಕೆ ಏನೇನು ಹಾಕೇನೆ, ಇದರ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಜಸ್ಟ್ ಟೈಮ್ ಆಗಿದೆ ಅಂತ ಅರ್ಜೆಂಟಾಗಿ ಮಾಡೀನಿ, ಹಂಗೈತಿ. ಬ್ಯಾಗ್ ನೀವು ಬರೋತಿರ್ಬೇಕಲ್ಲ ಎಲ್ಲರಿಗೆ. ಕೊನೆಗೂ ನಾನು ರೆಡಿ ಆಗೇನೆ. 7 10 ನಿಮಿಷ ಕಡಿಮೆ ಐತಿ. ಸೊ ಇವಾಗ ಆನ್ ಮಾಡತ್ತೇನೆ, ಮತ್ತು ನೋಡೋಣ ಆರ್ಡರ್ ಇರೋ ಬರ್ತೈತೆ. ನಾವು ಮಿಕ್ಸ್ ಹೋಗ್ತೇನೆ, ಒಂದು ಸೆಕೆಂಡ್ ಸ್ಟಾಪ್ ಏನು ಬಿಡ್ಬೇಕು, ಏನೋ ಮಿಕ್ಸಿ ಜಾರನ್ನ ತೊಗೊಂಬರ್ಬೇಕಂತ. ಸೊ ಅವ್ರು ಎಲ್ಲಿ ಬಿಟ್ಟು ನನ್ನ ಕೆಲಸಕ್ಕೆ ನಾವು ಹೋಗ್ತೇವೆ.
166 ರೂಪಾಯಿಗೆ ಇಲ್ಲಿಂದ ಧಾರವಾಡ, ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗಿ ವಿಜಯಗಿರಿಗೆ. ಅಯ್ಯೋ ಹಲೋ ಗಾಯ್ಸ್, ಏನಾಯ್ತಪ್ಪ ಅಂದ್ರೆ ಇವತ್ತು ಭಾಳ ಒಂದು 2 ಇನ್ಸಿಡೆಂಟ್ ನಡೆದು. ಅದರೊಳಗೆ ಸ್ವಲ್ಪ ಧಾರವಾಡ ಹೋಗಿ ಬರ್ತೇನೆ ಅಂದಲ್ಲ, ಧಾರವಾಡ ಹೋಗಿ ಬಂದೆ. ಧಾರವಾಡ ಬರಬೇಕಾದ್ರೆ ಚಲೋ ಇತ್ತು, ಹಂಗೇನು ಮಳೆ ಇರಲಿಲ್ಲ, ಏನಿಲ್ಲ, ಚಲೋ ಬಂದು ಆದಮೇಲೆ ನನಗೆ ಒಂದೇ ರೆಸ್ಟೋರೆಂಟಿಂದ 2 ಆರ್ಡರ್ ಬಂದಿದ್ದು. ಆ 2 ಆರ್ಡ್ರನ್ನ ತೊಗೊಂಡೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿಕೊಂಡು 2 ತೊಗೊಂಡು ಒಂದು ಸಿದ್ಧಾರೂಢ ಮಠಕ್ಕೆ ಇಡುತ್ತೆ. ಅಲ್ಲಿ ನಾನು ಸಿದ್ಧಾರೂಢ ಡೆಲಿವರಿ ಮಾಡಿದೆ. ಇನ್ನೊಂದು ರೈಲ್ವೆ ಸ್ಟೇಷನ್ ಇತ್ತು, ರೈಲ್ವೆ ಸ್ಟೇಷನ್ ಒಳಗೆ ಇನ್ನೊಂದು ಇದಿತ್ತು ಗೇಟ್, ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 8 ಅಲ್ಲಿತ್ತು. ಅವಾಗ ಕಸ್ಟಮರ್ 9:20 ಆಗೈತಿ, 9:15 ಹೋಗ್ತೈತೆ ಅಂತಂದ್ರೆ ಟ್ರೈನು 10 ನಿಮಿಷ ಬಾ ಅಂತಂದು. ನಾನು ಸಿದ್ಧಾರೂಢ ಮಾಡೋದ್ರಿಂದ 10 ನಿಮಿಷ ರೈಲ್ವೆ ಸ್ಟೇಷನ್ ಕಡೆ ಹೆಂಗೆ ಹೋಗ್ಬೇಕು. ಅದ್ರಾಗ ಆಗಸ್ಟ್ 14th ನೈಟ್ ಅಲ್ಲೆಲ್ಲ ಪೂರ ಟ್ರಾಫಿಕ್ ಜಾಮ್. ಅಲ್ಲಿ ಕಿತ್ತೂರು ಜಾಮ್ ಸರ್ಕಲ್ ದಬ್ಬಕ್ಕೆ ಟ್ರಾಫಿಕ್ ಐತಿ. ಯಾಕಂದ್ರೆ ಅಲ್ಲಿ ಸಂಗೋರಾಯಣ ಗೊತ್ತಾಯ್ತಲ್ಲ, ಅಲ್ಲೆಲ್ಲರೂ ಸಂಗೋರಾಯಣದ ಆಗಸ್ಟ್ 14th ಪೂರ ಸೆಲೆಬ್ರೇಷನ್ ಮಾಡತ್ತಿದ್ರು. ಹೀಗಾಗಿ ದಾರಿನೇ ಇರಲಿಲ್ಲ. ಹೋದೆ ಹೆಂಗೋ ಗುದ್ದಾಡ್ಕೊಂಡು ಹೋದೆ. ಆಯ್ತು 9:33 ಹೋದೆ. ಟ್ರೈನ್ ಬಿಡ್ತು ಅಂತಂದ್ರೆ ಆ ಬೇಡ ಗಾಡಿ ಹಸ್ತಾನ ಪಟ್ಟಂತ ತೊಗೊಂಡು ಬೇಡ ಹುಡ್ಕೊನೆ ಸ್ಟೆಪ್ಸ್ ಹಿಂಗೆ ಹತ್ಕೊಂಡು ಹೋಗೋದು. ಟ್ರೈನ್ ಹೋಗ್ತು ಒಂದು 300 ಮೀಟ್ರ್ ಹೋಗ್ಬಿಟ್ಟು. ಅಯ್ಯೋ ಬೇಜಾರಾಗ್ಬಿಟ್ಟು. ಏನು ಮಾಡಲಿ ಅಂತಂತ ಒಂದು ಬೇಜಾರಾಯ್ತು. ಆಮೇಲೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಹಿಂಗೆ ಆಯ್ತು ಅಂತದೆ. ಸೊ ಅವರು ಕಸ್ಟಮರ್ ಕ್ಯಾನ್ಸಲೇಷನ್ ಮಾಡಿದರೆ. ಸೊ ಆ ಬಿರಿಯಾನಿ ಉಳಿದಿತ್ತು. ಆ ಬಿರಿಯಾನಿ ಏನು ಮಾಡಲಿ, ಮತ್ತು ಅದು ಕ್ಯಾಶ್ ಆನ್ ಡೆಲಿವರಿ ಇತ್ತು. ಮತ್ತು ಆ ಬಿರಿಯಾನಿ ನಮಗೆ ಬಂತು, ನಾವು ತಿಂದೆ. ಮಶ್ರೂಮ್ ಬಿರಿಯಾನಿ ಇತ್ತು. ಸೊ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಬಟ್ ಕೊಡೋಕೆ ನಾನು ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ. ಸೊ ಇದು ನನ್ನ ಪ್ರಾಬ್ಲಮ್ ಅಲ್ಲ. ಇನ್ನೂ ಭಾಳ ಇನ್ಸಿಡೆಂಟ್ ನಮ್ಗೆ ಭಾಳ ಬೇಜಾರಾಯ್ತು. ಏನು ಬೇಜಾರಾಯ್ತು ಅಂತಂದ್ರೆ, ಡೆಲಿವರಿ ಕೊಡೋಕೆ ಹೊಂಟಿದ್ದೆ, ಭಾಳ ದೂರ ಇರಲಿಲ್ಲ, 1.5 ಕಿಲೋಮೀಟ್ರ್ ಇತ್ತು. ಸೊ ವಿದ್ಯಾನಗರ ಒಳಗೆ ನನ್ನ ಫೋನ್ ಬಂದಾಗ್ಬಿಡ್ತು. ಏನು ಮಾಡೋದಪ್ಪ ಅಂತ ಒದ್ದಾಡತ್ತಿದ್ದೆ. ಡಿಸ್ಪ್ಲೇ ಆನ್ ಆಗ್ತಿದ್ದಿಲ್ಲ. ಈಗ ಮೊಬೈಲ್ ಬಿದ್ದೆ ಎಲ್ಲ ಫುಲ್ ಇದಾಗ್ಬಿಡ್ತು, ಡಿಸ್ಪ್ಲೇ ಹೊಡೋಗ್ತೈತೆ. ಸೊ ಡಿಸ್ಪ್ಲೇ ಆನ್ ಆಗ್ತಿದ್ದಿಲ್ಲ. ನಾನು ನಮ್ಮ ಬ್ರದರ್ಗೆ ಫೋನ್ ಮಾಡಿದೆ. ಇನ್ನೊಂದು ಫೋನ್ ನನ್ನ ಕಡೆ ಟೋಟಲ್ ಒಂದು ಐಫೋನ್ ಐತೆ, ಒಂದು ಆಂಡ್ರಾಯ್ಡ್ ಇತ್ತು. ಸೊ ನಾನು ಫೋನ್ ಮಾಡಿದೆ, ನಮ್ಮ ಬ್ರದರ್ ಇಲ್ಲ ಹಿಂಗೆ ಸ್ವಲ್ಪ ಹೊರಗಿದೆ ನಾನು ಹಂಗೆ ಅಂತಾನೆ. ಮತ್ತು ಅಲ್ಲಿಂದ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿಂದ ಏನು ಮಾಡಿ ಅಂತ ಮನೆಗೆ ಬಂದೆ. ನಾವು ಮಮ್ಮಿ ಫೋನ್ ತೊಗೊಂಡೆ. ಮತ್ತು ಫೋನ್ ತೊಗೊಂಡು ಸಿಮ್ ಚೇಂಜ್ ಮಾಡ್ಕೊಂಡು ಮತ್ತೆ ಹೋದೆ. ಮತ್ತು ಕಸ್ಟಮರ್ ಕೇರಿಂದ ಫೋನ್ ಬಂತು, ಅದಕ್ಕಿನ್ನೂ ಕೊಟ್ಟಿಲ್ಲ ಹಿಂಗೆ ಅಂತಂದರೆ ಬೈದರೆ, ಇಲ್ಲ ಸರ್ ಫೋನ್ ಹಿಂಗೆ ಬಿದ್ದಿತ್ತು ಹಿಂಗೆ ಅಂತಂದೆ. ಆಮೇಲೆ ಅವರು ಆಯ್ತು ಜಲ್ದಿ ಡೆಲಿವರಿ ಮಾಡಂತಂದರೆ ಮತ್ತು ಹೋದೆ. ಕಸ್ಟಮರ್ ಕಡೆ ಇಲ್ಲ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳೀನಿ ಅಂತಂದ್ರೆ ಇಲ್ಲ ಸರ್ ಕ್ಯಾನ್ಸಲೇಷನ್ ಏನಾಗಿಲ್ಲ, ಬಟ್ ನಂಗೆ ಕಾಲ್ ಮಾಡಿದರೆ ಒಂದು ಜಲ್ದಿ ಡೆಲಿವರಿ ಮಾಡಂತ, ಅದಕ್ಕೆ ನಾನು ಮಾಡಿದೆ. ಆಯ್ತು ಅವ್ರು ಅಂತ ಕಸ್ಟಮರ್ ಕೊಟ್ಟೆ. ಅದು ಐಸ್ ಕ್ರೀಮ್ ಇತ್ತು, ಸ್ವಲ್ಪ ಮೆಲ್ಟ್ ಆಗಿತ್ತು. ಸೊ ಪಾಪ ಅವರು ನನಗೇನು ಬೈಲಿಲ್ಲ. ಅದೇನು ಬೇಡ, ಮತ್ತೆ ಫ್ರಿಜ್ಜಾಗೆ ಇಟ್ಟು ತಿನ್ಬೋದು. ಸೊ ಇವತ್ತಿಷ್ಟು ಇನ್ಸಿಡೆಂಟ್ ನಡೀತೆ, ಇಷ್ಟೆಲ್ಲ ಆಯ್ತು. ಭಾಳ ಒಂದು ಬೇಜಾರಾಯ್ತು. ಏನು ಮಾಡೋಕ್ಕೆ ಬರೋಂಗಿಲ್ಲ, ಹಾಕಿರ್ತೈತಿ ನಮ್ಮದು ಡೆಲಿವರಿ ಬಾಯ್ಗಳದು ಇಂಥದ್ದು ಪ್ರಾಬ್ಲಮ್. ಇಷ್ಟಿತ್ತು ಇವತ್ತಿನ ಮನಸ್ಸಿಗೆ. ಸೊ ಇನ್ನೂ ಮುಂದೆ ಎಲ್ಲರಿಗೂ ಹೇಳ್ತೀನಿ, ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನಾಳೆ ವ್ಲಾಗ್ ಮಾಡ್ತೀನಿ, ಅದೊಂದು ಇಂಡಿಪೆಂಡೆನ್ಸ್ ಡೇ ಅದೇ. ಈಗ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್. ಮತ್ತು ಇನ್ನೊಂದು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದು, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.